ಹಲೋ ಹಲೋ ಹೇಳಕ್ಕ. ರಾಧಾ, ಭಾವನ್ನ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ ಕಣೋ. ಯಾಕೆ? ಇಸ್ಪೀಟ್ ಆಡ್ತಾ ಸಿಕ್ಕಾಕೊಂಡ್ರಂತೆ. ನೀನ್ ಬೇಗ ಹೋಗಿ ಭಾವನ್ ಬಿಡಿಸ್ಕೊಂಡ್ ಬಾರೋ. ಭಾವ ಏನ್ ರೈಲ್ವೆ ಸ್ಟೇಷನ್ ಇದಾನ? ಹೋಗಿ ಕರ್ಕೊಂಡ್ ಬರೋದಕ್ಕೆ? ಮನೇಲಿ ಕೆಲಸ ಕಾರ್ಯ ಇಲ್ಲ ಅಂದ್ರೆ ಒಂದ್ ಮೂಲೆಯಲ್ಲಿ ಕುತ್ಕೊಳ್ಳೋದ್ ಬಿಟ್ಟು ಇಸ್ಪೀಟ್ ಆಡೋದಕ್ಕೆ ಯಾಕೆ ಹೋಗಿದ್ರು? ನಾನು ವರ್ಕ್ ಬ್ಯುಸಿಲಿ ಇದ್ದೀನಿ, ನನ್ನಿಂದ ಆಗಲ್ಲ, ನೀವೇ ನೋಡ್ಕೊಳ್ಳಿ. ಅವನು ಕೂಡ ಬರಲ್ಲ ಅಂತಿದ್ದಾನೆ. ಈಗ ಹೇಗೆ? ಅವರು ಮನೆ ಅಳಿಯಾನೇ ಆಗಿದ್ರು, ಕೆಲ್ಸ ಇಲ್ದೆ ಖಾಲಿ ಇದ್ರು, ನನ್ ಗಂಡ ಸ್ಟೇಷನ್ ಅಲ್ಲಿ ಇದ್ರೆ ಹೇಗ್ ಬಿಡ್ತೀನಿ? ಲಾವಣ್ಯ, ನಿಹಾರಿಕಾ, ನಾವಾದ್ರೂ ಹೋಗೋಣ ಬನ್ನಿ. ಅತಿಗೆ, ಹೆಂಗಸ್ರು ಗಂಡಸ್ರು ಜೊತೆ ಇಲ್ಲದೆ ಸ್ಟೇಷನ್ಗೆ ಹೋದ್ರೆ 4 ಜನ 4 ತರ ಮಾತಾಡ್ತಾರೆ. ನಾವ್ ಹೋಗೋದು ಕರೆಕ್ಟ್ ಅಲ್ಲ. ಅಕ್ಕ ಹೇಳಿದ್ದು ನಿಜ ವಸಂತ ಅವ್ರೆ. ಈಗ ಏನ್ ಮಾಡೋದು? ಅವ್ರನ್ನ ಹೇಗ್ ಹೊರಗಡೆ ಕರ್ಕೊಂಡ್ ಬರೋದು? ತುಂಬಾ ದೊಡ್ಡ ಕಷ್ಟ ಬಂದ್ಬಿಟ್ಟಿದೆ ಅಕ್ಕ ನಿಂಗೆ. ನೀವ್ ಯಾರು ಸಹಾಯ ಮಾಡಲ್ಲ ಅಂದ್ಮೇಲೆ ನನಗೆ ಉಳಿದಿರೋದು ಶ್ರೀಕರ್ ಅವನಿನೇ. ಅವ್ರ ಹತ್ರನೇ ಬೇಡ್ಕೋತೀನಿ. ನಮ್ಮಿಂದನೇ ಆಗಲ್ಲ ಅಂದ್ಮೇಲೆ ಅವ್ರೇನ್ ಮಾಡೋದಕ್ ಸಾಧ್ಯ? ಹಾ, 2 ಟೀಮ್ನ ಕಳಿಸಿದ್ದೀನಿ ಸರ್. ಆದಷ್ಟು ಬೇಗ ಪ್ರಾಜೆಕ್ಟ್ ನ ಕ್ಲೋಸ್ ಮಾಡಿಸಿ. ಅವನಿ, ಕ್ಯಾನ್ ಐ ಕಾಲ್ ಯು ಆಫ್ಟರ್ ಸಮ್ ಟೈಮ್? ಏನಾಯ್ತು ಅದಕ್ಕೆ? ಏನಾಯ್ತಕ್ಕ? ಈ ಸಮಯದಲ್ಲಿ ನಿನ್ ಬಿಟ್ರೆ ನನಗ್ ಬೇರೆ ದಾರಿ ಇಲ್ಲ. ನೀನೇ ಹೇಗಾದ್ರೂ ಕಾಪಾಡಬೇಕು. ಏನ್ ನಡೀತು ಅತಿಗೆ? ನನ್ ಗಂಡನ್ನ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ. ಪೊಲೀಸರು ಅರೆಸ್ಟಾ? ಭಾವ ಏನ್ ಮಾಡಿದ್ರು ಅಂತ ಅರೆಸ್ಟ್ ಮಾಡಿದ್ದಾರೆ? ಇರೋ ಜಾಗದಲ್ಲಿ ಇರದಂಗ್ ಹೋಗಿ ಇಸ್ಪೀಟ್ ಆಡಿದ್ದಾರೆ. ಪೊಲೀಸರಿಗೆ ಸಿಕ್ಕಾಕೊಂಡಿದ್ದಾರೆ. SI ಕೂಡ ನನ್ನ ಹತ್ರ ಮಾತಾಡಿದ್ರು. ಬೇಗ ಹೋಗಿ ಬಿಡಿಸ್ಕೊಳ್ದೆ ಹೋದ್ರೆ ಕೋರ್ಟ್ ಕರ್ಕೊಂಡು ಹೋಗ್ತಾರಂತೆ. ಕೋರ್ಟ್ ವರ್ಗೂ ಹೋದ್ರು ಅಂದ್ರೆ ಶಿಕ್ಷೆ ಆಗಿ ಖಂಡಿತ ಜೈಲ್ಗೆ ಹೋಗ್ತಾರೆ. ಪರಿಸ್ಥಿತಿ ಅಷ್ಟು ದೂರ ಹೋಯ್ತು ಅಂದ್ರೆ ನಿಮ್ ಭಾವ ತಡ್ಕೊಳಲ್ಲ, ನನಗೂ ಸಹಿಸ್ಕೊಳಕ್ ಆಗಲ್ಲ. ಆದ್ರೂ ಅದೇನ್ ಕೆಲ್ಸ ಅಕ್ಕ? ಏನೋ ಟೈಮ್ ಪಾಸಿಗೆ ಹೋಗಿದ್ರು ಬಿಡೋ. ಟೈಮ್ ಪಾಸ್ಗೆ ಬೇರೆ ಆಟನೇ ಸಿಗ್ಲಿಲ್ವಾ? ಏನೋ ನಿಮ್ ಭಾವನ ಬಿಡಿಸ್ಕೊಂಡು ಕರ್ಕೊಂಡು ಬಂದ್ಮೇಲೆ ಎಷ್ಟು ಬೇಕಾದ್ರೂ ಬುದ್ಧಿ ಹೇಳಿ. ಮೊದಲು ಅರ್ಜೆಂಟಾಗಿ ನೀವಿಬ್ರು ಹೋಗಿ. ನಿನ್ ಗ್ಯಾಂಗ್ ಅಷ್ಟು ಜನ ಇದಾರಲ್ವಾ, ಅವ್ರನ್ನ ಕರ್ಕೊಂಡು ಹೋಗು. ನಮ್ಮ ಹತ್ರ ಏನಕ್ಕೆ ಬಂದಿದ್ಯಾ? ಎಲ್ಲಾರನ್ನೂ ಕೇಳ್ದೆ ಕಣೋ, ನಮ್ಮಿಂದ ಆಗಲ್ಲ ಅಂತಿದ್ದಾರೆ. ಹೌದು, ಈ ಮನೆಯಲ್ಲಿ ಯಾವ ಕೆಲ್ಸನೂ ಯಾರಿಂದನೂ ಆಗಲ್ಲ. ಎಲ್ಲದಕ್ಕೂ ನನ್ನ ಹೆಂಡ್ತಿನೇ ಮುಂದೆ ಇರಬೇಕು. ಅದೇ ನನ್ನ ಹೆಂಡ್ತಿನ ದೂರ್ಬೇಕು ಅಂತ ಹೇಳಿದಾಗ ಎಲ್ಲರೂ ಮುಂದೆ ಇರ್ತೀರಾ. ಅವನಿ, ನಿನಗೆ ತುಂಬಾ ವಿಷಯಗಳಲ್ಲಿ ತೊಂದರೆ ಕೊಟ್ಟಿದ್ದೀನಿ. ಅದನ್ನೆಲ್ಲ ಮನ್ಸಲ್ಲಿಟ್ಕೊಂಡು ಇವಾಗ ನಾನು ಏನು ಮಾಡಕ್ ಆಗಲ್ಲ ಅಂತ ಮಾತ್ರ ಹೇಳ್ಬೇಡ. ಹೇಗಾದ್ರೂ ನೀನೇ ಏನಾದ್ರೂ ಒಂದ್ ಮಾಡು ಪ್ಲೀಸ್. ನಿನ್ನ ಬಿಟ್ರೆ ನಂಗೆ ಬೇರೆ ದಿಕ್ಕಿಲ್ಲ. ಈ ವಿಷಯ ಅಪ್ಪ ಅಮ್ಮನಿಗೆ ಗೊತ್ತಾಯ್ತು ಅಂದ್ರೆ ಎಂತ ಜಗಳ ಆಗತ್ತೆ ನೋಡು. ಅವನಿ, ನೀನೇ ನನ್ನ ಗಂಡನ್ ರಕ್ಷಿಸ್ಬೇಕು. ನೀವ್ ಅಳ್ಬೇಡಿ, ನಾನು ಹೋಗ್ತೀನಿ. ಅವನಿ, ಅವಸರ ಪಡ್ಬೇಡ. ಬಾವಾ, ನಮ್ಮಲ್ಲಿ ನಮಗೆ ಎಷ್ಟೇ ಜಗಳ ಇದ್ರೂ ಹೊರಗಡೆಯಿಂದ ಏನಾದ್ರೂ ಅಪಾಯ ಬಂದಾಗ ನಾವೆಲ್ಲ ಒಂದಾಗ್ಬೇಕು. ನಂಗೆ ತೊಂದರೆ ಕೊಟ್ಟಿದ್ದಾರೆ ಅನ್ನೋ ಕೋಪದಲ್ಲಿ ನೀನ್ ಹೀಗೆ ಮಾತಾಡ್ತಿದ್ಯಾ ಹೊರತು ಪೃಥ್ವಿರಾಜು ಅಣ್ಣ ಅಂದ್ರೆ ನಿನಗೆ ಮಾತ್ರ ಅಭಿಮಾನ ಇಲ್ವಾ ಹೇಳು? ಮೊದಲು ನಮ್ಮ ಮನೆಯವರು ಅಪಾಯದಿಂದ ಪಾರಾಗೋದು ಮುಖ್ಯ. ಇವಾಗ ನೀನು ದಯವಿಟ್ಟು ನನಗೆ ಅಡ್ಡ ಮಾಡಬೇಡ ಪ್ಲೀಸ್ ಬಾವಾ. ಅದಕ್ಕೆ ನಾನು ಬಾವ ಹೋಗಿ ಅಣ್ಣನ್ನ ಬಿಡಿಸ್ಕೊಂಡು ಬರ್ತೀವಿ. ನೀವೇನು ಭಯ ಪಡಬೇಡಿ. ಬಾ ಬಾವ, ಬನ್ನಿ ಅದಕ್ಕೆ. ನಮ್ ಗ್ಯಾಂಗ್ ಅಂದ್ರೆ ಅವನಿ ಅವ್ರಿಗೆ ಆಗಲ್ಲ. ಅದಕ್ಕೆ ಅವನಿ ಖಂಡಿತ ಒಪ್ಕೊಳ್ಳಲ್ಲ. ಬರ್ತಾಳೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಅವನಿ ನಮ್ ತರ ಅಲ್ವಲ್ಲ ಆತಗೆ. ನಮ್ ಥರ ಅಲ್ಲ ಅಂದ್ರೆ? ಅದೇ ಅದಕ್ಕೆ ಅವನಿಗೆ ಕುಟುಂಬ ಅಂದ್ರೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಅಂದೆ. ಬರ್ತಿದ್ದಾಳೆ ಕೃಷ್ಣ. ಹೇಳಿದ್ದೆ ತಾನೆ,
ನಾನ್ ನಂಬಿಕೆ ಇಟ್ಕೊಂಡು ಹೋಗಿದ್ದಕ್ಕೆ ನನ್ನ ತಮ್ಮ ಅವನೇ ಮುಂದೆ ಬಂದ್ರು. ನೀವು ಇದ್ದೀರಾ ಯಾಕೆ? ಸಂತೋಷದಲ್ಲಷ್ಟೇ ಅಲ್ಲ, ಕಷ್ಟದಲ್ಲೂ ಜೊತೆಯಾಗಿರ್ಬೇಕು. ಸುಭಾಷಿತಗಳು ಕೂಡ ಬೈಗೊಳ್ಳದ ಹಾಗೆ ಕೇಳಿಸುತ್ತೆ ಅವನಿ. ಇವಾಗ ಡಿಸ್ಕಷನ್ ಏನೋ ಬೇಡ, ಹೊರಡೋಣ ನಡಿ. ಏನಾಯ್ತು? ಯಾಕೆಲ್ರೂ ಹೀಗೆ ಸೀರಿಯಸ್ ಆಗಿದ್ದೀರಾ? ಹೇಳ್ದೆ ಹಾಗೆ ನೋಡ್ತಾ ಇದ್ದೀರಲ್ಲ, ಹೇಳಿ ನೀವಿಬ್ರು ಎಲ್ಲಿಗೆ ಹೋಗ್ತಿರೋದು? ಸ್ಟೇಷನ್ಗೆ. ಸ್ಟೇಷನ್ಗ? ರೈಲ್ವೆ ಸ್ಟೇಷನ್ಗೆ ಅಲ್ಲ ಅಮ್ಮ, ಪೊಲೀಸ್ ಸ್ಟೇಷನ್ಗೆ. ಪೊಲೀಸ್ ಸ್ಟೇಷನ್ಗೆ ಯಾಕೆ? ಅರ್ಧಂಬರ್ಧ ಹೇಳ್ತಿದ್ದೀರಲ್ಲ, ಏನ್ ನಡೀತು ಅಂತ ಹೇಳಿ. ಅದು ಪೃಥ್ವಿರಾಜು ಅಣ್ಣನ ಪೊಲೀಸವರು ಅರೆಸ್ಟ್ ಮಾಡಿದ್ದಾರೆ ಮಾವ. ಯಾಕೆ ಯಾಕೆ ಅಂತ ಹೇಳಿ. ಧರ್ಮರಾಜ ಜೂಜಾಡ್ದ ಹಾಗೆ ಪೃಥ್ವಿರಾಜ್ ಬಾಬಾ ಇಸ್ಪಿಟ್ಟಾಡಿ ಸಿಕ್ಕಾಕೊಂಡಿದ್ದಾರೆ. ಬಿಡಿಸ್ಕೊಂಡು ಬರಲಿಲ್ಲ ಅಂದರೆ ಕೋರ್ಟಿಗೆ ಕರ್ಕೊಂಡು ಹೋಗ್ತಾರಂತೆ. ಅದಕ್ಕೆ ನಾನು ಬಾಬಾ ಹೋಗ್ತಾ ಇದ್ದೀವತ್ತೆ. ಈಗಾಗಲೇ ತಡ ಆಗಿದೆ, ಬೇಗ ಹೋಗಿ ಅವನಿ. ನಿಂತ್ಕೊಳ್ಳಿ. ಇನ್ನೂ ಏನೋ ಹೇಳಲಿಲ್ವಲ್ಲ ಅನ್ಕೋತಿದ್ದೆ. ಇವಾಗಿದೆ ಅಸ್ಲಿ ಮಜಾ. ನೀವು ಅಲ್ಲಿಗೆ ಹೋಗೋ ಅಗತ್ಯನೇ ಇಲ್ಲ. ಪೃಥ್ವಿರಾಜುನ ಬಿಡಿಸ್ಬೇಡಿ. ವಾಪಸ್ ಬನ್ನಿ. ಅದೇನಮ್ಮ ಹಾಗಂತೀಯ? ಬಿಡಿಸ್ಲಿಲ್ಲ ಅಂದ್ರೆ ಶಿಕ್ಷೆ ಆಗತ್ತಮ್ಮ. ತಪ್ಪು ಮಾಡ್ದವನ್ಗೆ ಶಿಕ್ಷೆ ಆದ್ರೆ ತಪ್ಪೇನೂ ಇಲ್ಲ. ಅವರು ನಿನ್ನ ಅಳಿಯ ಅಮ್ಮ. ಹಳ್ಳಿ ಆದ್ರೂ ಸರಿ, ಮಗ ಆದ್ರೂ ಸರಿ, ಮನೆ ಮರ್ಯಾದೆ ನಮ್ಮ ಮಣ್ಣು ಪಾಲ್ ಮಾಡೋರು ಯಾರಾದ್ರೂ ಸರಿ, ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಈ ವಿಷಯ ಹೊರಗಡೆ ಬರೋದಕ್ಕೆ ಮೊದಲೇ ಬಿಡಿಸ್ಕೊಂಡು ಬಂದ್ರೆ ಮನೆ ಮರ್ಯಾದೆ ಹೋಗೋದಿಲ್ಲ ಮಾವ. ಏನು ಬೇಕಾಗಿಲ್ಲ. 10 ದಿನಾನೋ 1 ತಿಂಗಳು ಜೈಲಲ್ಲಿ ಇದ್ದು ಬಂದ್ರು ಪರವಾಗಿಲ್ಲ. ಏಟು ತಿಂದ್ರು ಪರವಾಗಿಲ್ಲ. ಏನಮ್ಮ ಇಷ್ಟು ಕಠಿಣವಾಗಿ ಮಾತಾಡ್ತಿದೀಯಾ? ಮನೆ ಅಳಿಯ ಅಂತಾನೆ ಅಲ್ವಾ? ಯಾವತ್ತಾದ್ರೂ ಹಾಗೆ ನೋಡಿದೀವ? ಹಾಗೆ ನೋಡಿದೀವ ಅಂತ ಕೇಳ್ತಾ ಇದ್ದೀನಿ, ಹೇಳು. ನಮ್ಮ ವಂಶ ಏನು, ನಮ್ಮ ಕೀರ್ತಿ ಏನು, ನಮ್ಮ ಪ್ರತಿಷ್ಠೆ ಏನು, ನಿನ್ನ ಗಂಡ ಮಾಡಿರೋ ಕೆಲಸ ಏನು? ಕುಟುಂಬ ಎಲ್ಲ ಒಂದು ಕಟ್ಟುಪಾಡಿನಲ್ಲಿದ್ರೆ ನಿನ್ನ ಗಂಡ ಒಬ್ನೇ ಪದ್ಧತಿ ತಪ್ಪಿ ಇಡೀ ಕುಟುಂಬಕ್ಕೆ ಕೆಟ್ಟ ಹೆಸರು ತಗೊಂಡ್ಬಂದಿದ್ದಾನೆ ಅಂತ ಅವನ್ಗೆ ಶಿಕ್ಷೆ ಕೊಟ್ರೆ ತಪ್ಪೇನೂ ಇಲ್ಲ. ಏನಾದ್ರೂ ಕಳ್ಕೊಳ್ಳೋದು ತುಂಬಾ ಸುಲಭ, ಸಂಪಾದನೆ ಮಾಡೋದೇ ತುಂಬಾ ಕಷ್ಟ. ಈ ವಿಷಯದಲ್ಲಿ ಅಪ್ಪಿ ತಪ್ಪಿ ಪೊಲೀಸ್ ಅವ್ರು ಬಿಟ್ರು ಕೂಡ ನಾವಂತೂ ಬಿಡೋದಿಲ್ಲ. ಅಲ್ಲಿ ಶಿಕ್ಷೆಯಿಂದ ತಪ್ಪಿಸ್ಕೊಂಡ್ರು ಕೂಡ ನಾವೊಂದು ಶಿಕ್ಷೆ ಕೊಡದೆ ಬಿಡಲ್ಲ. ಅಂದ್ರೆ ನಾಳೆ ನನ್ನ ಬಗ್ಗೆ ಗೊತ್ತಾದ್ರೆ ಸಿಚುವೇಶನ್ ಹೀಗೆ ಇರುತ್ತೆ ಅಂತಾಯ್ತು. ಅಳಿಯ ಅಳಿಯನ ಹಾಗಿರ್ಬೇಕು, ಮಗ ಮಗನ ಹಾಗಿರ್ಬೇಕು. ಅವ್ರ ಮಿತಿ ಅವ್ರಿಗೆ ಇರಬೇಕು. ಕುಟುಂಬಕ್ಕೆ ಕೆಟ್ಟ ಹೆಸರು ತಗೊಂಡು ಬರಬಾರ್ದು ಅನ್ನೋ ಬುದ್ಧಿ ಎಲ್ಲರಿಗೂ ಇರಬೇಕು.
ಮೊದಲನೇ ತಪ್ಪು ಅನ್ಕೊಂಡು ಅಣ್ಣನ್ನ ಕ್ಷಮಿಸಿ ಬಿಟ್ಬಿಡಿ ಅತ್ತೆ. ಮೊದಲ ತಪ್ಪಿಗೆ ಶಿಕ್ಷೆ ಆದ್ರೇನೆ ಜೀವನದ ಕೊನೆವರೆಗೂ ನೆನಪಿರೋದು. ಹಾಗಲ್ಲ ಅತ್ತೆ. ನಿನ್ನ ಮಾತಿಗೆ ಬೆಲೆ ಕೊಡ್ತಿದ್ದೀನಲ್ವಾ ಅಂತ ಪ್ರತಿ ವಿಷಯದಲ್ಲೂ ತಲೆ ಹಾಕ್ಬೇಡ. ನಾನು ಬೇಡ ಅನ್ನೋ ವಿಷಯದಲ್ಲಿ ಯಾವತ್ತೂ ತಲೆ ಹಾಕ್ಬೇಡ. ಪೃಥ್ವಿರಾಜ್ಗೆ 2 ಲಾಠಿ ಏಟ್ ಬೀಳ್ಲಿ, ಆಗ ಬುದ್ಧಿ ಬರುತ್ತೆ. ಇನ್ನು ನೀನು ಹೋಗ್ಬೇಕು ಅನ್ನೋ ಯೋಚನೆಯಲ್ಲಿ ಇದೆಯಾ ಅಂತ ನನಗೆ ಅರ್ಥ ಆಯ್ತು. ಹಾಗಾದ್ರೆ ನನ್ನ ಮಾತು ಕೇಳು. ನೀನು ಪೃಥ್ವಿರಾಜನ ಮನೆಗೆ ಕರ್ಕೊಂಡು ಬಂದ್ರೆ ನೀನು ಮನೆಯಿಂದ ಹೊರಗಡೆ ಹೋಗ್ಬೇಕಾಗಿ ಬರುತ್ತೆ. ಮನೆಯಿಂದ ಯಾರಾದ್ರೂ ಹೊರಗಡೆ ಕಾಲಿಟ್ರೆ ಮನೆಗೆ ವಾಪಸ್ ಬಂದು ಹೊಸ್ಲು ದಾಟೋ ಹಾಗಿಲ್ಲ. ನೀವ್ ಹೇಳಿದ ಮೇಲೇನು ನಾವ್ ಧಿಕ್ಕರಿಸಿ ಮನೇಲಿ ಇರಕ್ಕಾಗುತ್ತಾ? ನಾವಂತೂ ಹೋಗಲ್ಲ. ಖಂಡಿತ ಹೋಗಲ್ಲ. ನಿಮ್ಮ ಮಾತಿನ ಮೇಲೆ ನಮಗೆ ಗೌರವ ಇದೆ. ಅವನಿ, ಮುಖ್ಯವಾಗಿ ನಿನಗೆ ಹೇಳ್ತಾ ಇರೋದು ಕೇಳಿಸ್ಕೊ. ನೀನು ಪೃಥ್ವಿರಾಜನ ಬಿಡಿಸೋದಕ್ಕೆ ಹೋದೆ ಅಂದ್ರೆ ಪರಿಣಾಮಗಳು ತೀವ್ರವಾಗಿರುತ್ತೆ. ಅತ್ತೆ ಆ ರೇಂಜಲ್ಲಿ ವಾರ್ನಿಂಗ್ ಕೊಟ್ಟು ಹೋದ್ಮೇಲೆ ಧೈರ್ಯ ಮಾಡದೇ ಇರೋದೇ ಒಳ್ಳೇದು ಅದಕ್ಕೆ. ಹೌದು ವಸಂತ ಅವರೇ, ಈ ವಿಷಯದಲ್ಲಿ ನಾವು ನಿಮಗೆ ಯಾವ ರೀತಿನೂ ಹೆಲ್ಪ್ ಮಾಡೋದಕ್ಕಾಗ್ತಾ ಇಲ್ಲ. ದಯವಿಟ್ಟು ಏನು ಅನ್ಕೋಬೇಡಿ. ಅಕ್ಕ, ಲಾಸ್ಟ್ ಮಿನಿಟಲ್ಲಿ ಧೈರ್ಯ ಮಾಡೋಣ ಅಂದ್ಕೊಂಡೆ. ಆದರೆ ಅಪ್ಪ ಅಮ್ಮನ ಮಾತು ಕೇಳಿ ಅವನಿ ಶ್ರೀಕರ್ ಥರ ಸುಮ್ಮನೆ ಇರಬೇಕಾಗಿ ಬಂತು. ಅವನೇ, ನಾವೇನೋ ಮನಸ್ಸಲ್ಲಿ ಹಳೆ ವಿಷಯನ ಇಟ್ಕೊಳ್ದೆ ಹೊರಟ್ಬಿಟ್ವಿ. ಆದರೆ ಅಮ್ಮನ ಆಜ್ಞೆ ನಮ್ಮನ್ನು ತಡೀತು. ಆ ಆಜ್ಞೆನ ತಪ್ಪಿದ್ವಿ ಅಂದರೆ ಅದು ಜ್ವಾಲಾಮುಖಿಯಾಗಿ ಬದಲಾಗತ್ತೆ. ನನ್ನ ಗಂಡ ನಾನು ಹೇಗೆ ಕಾಪಾಡ್ಕೊಳ್ಳಿ ದೇವ್ರೆ. ರಾಜು ಅವರೇ, ನೀವು ಫೋನ್ ಹೊಡೆದ್ರೆ ಫ್ಯಾಮಿಲಿ ಅವರೇ ಬರ್ತಾರೆ, ವಿಜುವಲ್ ಹೊಡೆದ್ರೆ ಫ್ಯಾನ್ಸ್ ಬರ್ತಾರೆ ಅಂತ ಬಿಲ್ಡಪ್ ಕೊಟ್ರಿ. ಇಲ್ಲಿ ತನಕ ಯಾರೂ ಬಂದಿಲ್ಲ. ಅದೇ ನನಗೂ ಅರ್ಥ ಆಗ್ತಿಲ್ಲ. ಇವನು ಮನೆ ಅಳಿಯ, ಚಲಾವಣೆಗೆ ಬರ್ದಿರೋ ನೋಟು ಎರಡೂ ಒಂದೇ. ಹಾಗಂತ ಸಂವಿಧಾನದಲ್ಲಿ ಬರ್ದಿದಾರಾ? ಅದು ಆಗಲ್ಲ. ಬಾಯಿ ಮುಚ್ಚಯ್ಯ. ಅಣ್ಣ, ನೀನೊಬ್ಳೆ ಬಂದಿದ್ಯಲ್ಲ, ನಮ್ ಗ್ಯಾಂಗ್ ಬಂದಿಲ್ವಾ? ಬಂದಿಲ್ಲ, ಬರೋದು ಇಲ್ಲ. ಯಾಕೆ? ಅದು ಹಾಗೆ. ವಸಂತ ಆದ್ರೂ ಬರ್ಬೇಕಲ್ವಾ? ಅದಕ್ಕೆ ಕೂಡ ಬರಲಿಲ್ಲ. ಯಾರು ಬಂದರೂ ಮನೆಯಿಂದ ಹೊರಗಡೆ ಹೋಗ್ಬೇಕಾಗತ್ತೆ. ಏನ್ ನಡೀತು? ನಾವು ಹೊರಗಡೆ ಹೋದ್ಮೇಲೆ ಮಾತಾಡೋಣ. ಒಬ್ಳೆ ಬೇರೆ ಬಂದಿದ್ಯಾ, ಲಾಯರ್ನು ಕೂಡ ಕರ್ಕೊಂಡು ಬಂದಿಲ್ಲ. ನನ್ನ ಹೊರಗಡೆ ಹೇಗೆ ಕರ್ಕೊಂಡು ಹೋಗ್ತೀಯಾ? SI ಸರ್ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ. ನಿನ್ ಮಾತು ಕೇಳೋ ಅಂತವ್ರಲ್ಲ. ಲಾಯರ್ನ ಕರ್ಕೊಂಡು ಬಂದು ಬೇಲ್ ಜೊತೆ ಹೊರಗಡೆ ಹೋಗೋದು ತುಂಬಾ ಒಳ್ಳೇದು. ವಿಷಯ ಇಡೀ ಊರಿಗೆ ಗೊತ್ತಾಗಬಾರ್ದು ಅಂದ್ರೆ ಲಾಯರ್ನ ಅಪ್ರೋಚ್ ಮಾಡಬಾರ್ದು. ಅದಕ್ಕೆ ದೇವ್ರ ಮೇಲೆ ಭಾರ ಹಾಕಿ ಒಬ್ಳೆ ಬಂದಿದ್ದೀನಿ. ಹಾಗಾದ್ರೆ ನಾನು ಹೊರಗಡೆ ಬರೋದಿಲ್ಲ ಅಂತ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ. SI ಅವರು ಯಾವಾಗ ಬರ್ತಾರೆ? ಅಲ್ಲೋಣಮ್ಮ, ಬಂದಿದ್ದೇನೆ ಅನ್ಸುತ್ತೆ. ನೀವು ಸ್ವಲ್ಪ ವೆಯ್ಟ್ ಮಾಡಿ. ಸರ್ ನಮಸ್ತೆ. ನೀನು ಅವನಿ ಅಲ್ವಾ? ಹೌದು ಸರ್. ಕೂತ್ಕೊಳ್ಳಮ್ಮ. ಪರವಾಗಿಲ್ಲ ಸರ್. ಲಾಸ್ಟ್ ಟೈಮ್ ನೀನು ನನ್ನ ಮಗಳನ್ನ ಎತ್ತು ಅಟ್ಯಾಕ್ ಮಾಡಿದಾಗ ಕಾಪಾಡಿದೆ. ನಾನು ಅದನ್ನ ಯಾವತ್ತೂ ಮರೆಯಲ್ಲ. ಏನು ಪರವಾಗಿಲ್ಲ, ಕೂತ್ಕೊಳ್ಳಮ್ಮ. ಏನಾದರೂ ಸಮಸ್ಯೆಯಾಗಿ ಬಂದಿದೆಯಾ? ನಿನಗೋಸ್ಕರ ನಾನು ಎಂಥ ಹೆಲ್ಪ್ ಬೇಕಾದರೂ ಮಾಡ್ತೀನಿ. ಏನು ಬೇಕು ಹೇಳಮ್ಮ. ಇಸ್ಪಿಟ್ ಆಡ್ತಾ ಸಿಕ್ಕಾಕೊಂಡಿರೋ ನಮ್ಮಣ್ಣ ಪೃಥ್ವಿರಾಜುನ ಬಿಟ್ಬಿಡಿ ಸರ್.
ಕಾನೂನು ವಿರುದ್ಧವಾದ ಕೆಲಸನ ನಾನು ಕೂಡ ಸಮರ್ಥಿಸಲ್ಲ. ಮತ್ತೊಂದ್ಸಲ ನಮ್ಮಣ್ಣ ಅದ್ರ ತಂಟೆಗೆ ಹೋಗದೆ ಇರೋ ಹಾಗೆ ನಾನು ನೋಡ್ಕೊತೀನಿ. ಆ ವಿಷಯನ ನಾನು ಹೇಳ್ತೀನಿ. ಯಾರೋ ಬರ್ತಾರೆ ಅಂತ ತುಂಬ ಬಿಲ್ಡಪ್ ಕೊಟ್ಟ. ಯಾರು ಬಂದರೂ ಅವನ್ನ ಬಿಡ್ತಾ ಇರಲಿಲ್ಲ. ನಿನಗೋಸ್ಕರ ಮಾತ್ರ ಬಿಡ್ತಾ ಇದ್ದೀನಿ. 203 ಅವನನ್ನ ಹೊರಗಡೆ ಕರ್ಕೊಂಡು ಬನ್ನಿ. ಬಾಯ್ ಫ್ರೆಂಡ್ಸ್. ನೀನು ಯಾರ ಅಳಿಯ ಅನ್ನೋದು ನನಗೆ ಬೇಕಾಗಿಲ್ಲ. ಅವನು ಹೇಳಿದ್ದಕ್ಕೆ ನಿನ್ನ ಮೇಲೆ ಯಾವ ಕೇಸು ಹಾಕ್ತೇನೆ, ನಿನ್ನ ಸೈನ್ ಕೂಡ ತಗೊಳ್ದೇನೆ ನಿನ್ನ ಬಿಡ್ತಾ ಇದ್ದೀನಿ. ಇನ್ನೊಂದು ಸಲ ಏನಾದರೂ ಸಿಕ್ಕಾಕೊಂಡ್ರೆ ಅವನು ಹೇಳಿದ್ರು ಬಿಡೋದಿಲ್ಲ. ಇನ್ನೊಂದ್ಸರಿ ಸಿಕ್ಕಾಕೊಳ್ಳಲ್ಲ ಸರ್. ಏನೋ ಅದೇ ಸರ್, ಇನ್ನೊಂದ್ಸರಿ ಆಡಲ್ಲ. ಒಬ್ಬ ಅಣ್ಣನಿಗೋಸ್ಕರ ತಂಗಿ ಪೊಲೀಸ್ ಸ್ಟೇಷನ್ಗೆ ಬರ್ಬೇಕಾಗಿ ಬಂತು. ನಾಚಿಕೆ ಆಗಲ್ವಾ ನಿನಗೆ? ರಾಖಿ ಹಬ್ಬದ ದಿನ ತಂಗಿ ರಾಖಿ ಕಟ್ತಿದ್ದ ಹಾಗೇನೆ 1,000 ರೂಪಾಯಿ ಕೈ ಕೊಟ್ಟು ಅದೇನೋ ದೊಡ್ಡ ಕೆಲಸ ಅಂತ ಗಂಡಸರು ಖುಷಿ ಪಡ್ತಾರೆ. ತಂಗಿ ರಾಖಿ ಕಟ್ಟೋದು ಆ 1,000 ರೂಪಾಯಿಗೋಸ್ಕರ ಅಲ್ಲ, ಅಣ್ಣ ಅನ್ನೋ ಅನುಬಂಧಕ್ಕೋಸ್ಕರ. ಅದನ್ನ ನೆನ್ಪಿಟ್ಕೊಳ್ಳಿ. ಆ ಬಂಧನಕ್ಕೋಸ್ಕರ ತಂಗಿ ಎಂಥ ತ್ಯಾಗಕ್ಕಾದರೂ ಸಿದ್ಧ ಇರ್ತಾಳೆ. ಇದು ನಿನ್ನ ಮೊದಲನೇ ತಪ್ಪು ಅಂತ ಬಿಡ್ತಾ ಇದ್ದೀನಿ. ಹೋಗೋ. ಥ್ಯಾಂಕ್ ಯು ಸರ್. ನನ್ನ ಮಾತಿಗೆ ಬೆಲೆ ಕೊಟ್ಟಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಸರ್. ಇನ್ನು ಹೊರಡ್ತೀನಿ. ಒಳ್ಳೇದಮ್ಮ. ಅವನಿ, ಒಟ್ನಲ್ಲಿ ನಿನಗೆ ಪೊಲೀಸ್ ಸ್ಟೇಷನಲ್ಲಿ ಒಳ್ಳೆ ಹೆಸರಿದೆ. ಒಳ್ಳೆ ಮಾತಾಡೋರ್ಗೆ ಕಷ್ಟ ಇರೋದಿಲ್ಲ ಅಂತ ಹೇಳ್ತಾರಲ್ವಾ ಅಣ್ಣ? ಹೌದು. ಅಷ್ಟಕ್ಕೂ ನನಗೋಸ್ಕರ ಯಾರು ಯಾಕೆ ಬರಲಿಲ್ವೋ ಹೀಗ್ಲಾದ್ರೂ ಹೇಳು. ಮನೇಲಿ ಏನ್ ನಡೀತು ಅಂತ ಗೊತ್ತಾ? ಲಾವಣ್ಯ, ನಿಹಾರಿಕಾ, ನಾವಾದ್ರೂ ಹೋಗೋಣ ಬನ್ನಿ. ಅತಿಗೆ ಹೆಂಗಸರು ಗಂಡಸರು ಜೊತೆ ಇಲ್ಲದೆ ಸ್ಟೇಷನ್ಗೆ ಹೋದ್ರೆ 4 ಜನ 4 ಥರ ಮಾತಾಡ್ತಾರೆ. ನೀವ್ ಯಾರು ಸಹಾಯ ಮಾಡಲ್ಲ ಅಂದ್ಮೇಲೆ ನನಗೆ ಉಳಿದಿರೋದು ಶ್ರೀಕರ್ ಅವನಿನೇ. ನೀನೇ ಹೇಗಾದ್ರೂ ಕಾಪಾಡಬೇಕು. ಏನ್ ನಡೀತು ಅತಿಗೆ? ನನ್ ಗಂಡನ್ನ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ. ನಿಂತ್ಕೊಳ್ಳಿ. ಪೃಥ್ವಿರಾಜನ ಬಿಡಿಸ್ಬೇಡಿ. ಬಿಡಿಸ್ಲಿಲ್ಲ ಅಂದ್ರೆ ಶಿಕ್ಷೆ ಆಗತ್ತಮ್ಮ. ತಪ್ಪು ಮಾಡ್ದವನ್ಗೆ ಶಿಕ್ಷೆ ಆಗ್ಬೇಕು. ನೀನು ಪೃಥ್ವಿರಾಜನ ಮನೆಗೆ ಕರ್ಕೊಂಡ್ ಬಂದ್ರೆ ನೀನು ಮನೆಯಿಂದ ಹೊರಗಡೆ ಹೋಗ್ಬೇಕಾಗಿ ಬರುತ್ತೆ. ಅದಕ್ಕೆ ಯಾರೂ ಬರೋ ಧೈರ್ಯ ಮಾಡಲಿಲ್ಲ. ನಾನು ಮಾತ್ರ ಲೆಕ್ಕಿಸ್ದೆ ಬಂದ್ಬಿಟ್ಟೆ. ಈಗ ಮನೆಗೆ ಹೋದ್ಮೇಲೆ ನನ್ನ ಪರಿಸ್ಥಿತಿ ಏನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನನ್ನ ಅತ್ತೆ ಏನಂತಾರೋ, ನನ್ನ ಗಂಡ ಏನಂತಾರೋ, ನಾನು ಮನೇಲಿ ಇರ್ತೀನೋ ಇಲ್ವೋ ನನಗೇನೂ ಗೊತ್ತಿಲ್ಲ. ಆದರೂ ನೀನು ಮಾಡ್ತಿರೋ ಕೆಲ್ಸಕ್ಕೆ ಏನಾದರೂ ಅರ್ಥ ಇದೆಯಾ ಅಣ್ಣ? ಇಸ್ಪಿಟ್ ಆಡೋದಂದ್ರೇನು? ಮನೆ ಅಳಿಯ ನೀನು, ಎಷ್ಟು ಹುಷಾರಾಗಿರ್ಬೇಕು. ನಿನ್ ಮರ್ಯಾದೆ ಹೋಯ್ತು ಅಂದ್ರೆ ಮನೆ ಮರ್ಯಾದೆ ಕೂಡ ಹೋದ ಹಾಗೆ. ನಿನ್ ಗೌರವ ಹೋದ್ರೆ ಅತ್ತೆ ಮಾವನ್ ಗೌರವ ಕೂಡ ಹೋದ ಹಾಗೆ ಅಲ್ವಾ? ನಮ್ ನಡವಳಿಕೆ ತಪ್ಪಿದ್ರೆ ಮನೆ ಪದ್ಧತಿ ಬಗ್ಗೆ ಜನರು ಕೆಟ್ಟದಾಗ ಮಾತಾಡ್ತಾರೆ. ನಾವು ಕಟ್ಟುಪಾಡು ತಪ್ಪಿದ್ರೆ ಮನೆ ಹಿರಿಯರದು ತಪ್ಪು ಅಂತಾರೆ. ನಮ್ಮಿಂದ ನಾವಿರೋ ಮನೆಗೆ ಒಳ್ಳೆ ಹೆಸರು ಬರಬೇಕೇ ಹೊರತು ಕೆಟ್ಟ ಹೆಸರು ಬರಬಾರ್ದು ಅಣ್ಣ. ಮನೇಲಿ ಮದ್ವೆ ವಯಸ್ಸಿಗೆ ಬಂದಿರೋ ಮಗಳಿದ್ದಾಳೆ ಅನ್ನೋ ಯೋಚನೆ ಆದ್ರೂ ಇದೆಯಾ? ಕಾವ್ಯನ ಮತ್ತೊಂದು ಮನೆಗೆ ಕಳಿಸ್ಬೇಕು ಅನ್ನೋ ಜವಾಬ್ದಾರಿ ಇರೋದೇ ಆದ್ರೆ ಹೀಗೆ ಮಾಡಲ್ಲ. ಅಣ್ಣ, ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊ. ಯಾವಾಗ ಎಲ್ಲಿ ನಮ್ಮ ಆತ್ಮಾಭಿಮಾನ ಸತ್ತೋಗತ್ತೋ ಅಲ್ಲಿ ನಾವು ಬದುಕಿದ್ರು ಸತ್ತ ಹಾಗೆ ಲೆಕ್ಕ. ಕೋಟಿ ಇಲ್ಲ ಅಂದ್ರೂ ಪರವಾಗಿಲ್ಲ ಅಣ್ಣ. ವ್ಯಕ್ತಿತ್ವ ಮನುಷ್ಯಂಗೆ ತುಂಬ ಇಂಪಾರ್ಟೆಂಟ್. ಈಗಲೂ ನಿನ್ನ ವೇದವತಿಯವರ ಅಳಿಯ ಅಂತಿದ್ದಾರೆ ಹೊರತು ಪೃಥ್ವಿರಾಜು ಅವರ ಅತ್ತೆ ವೇದವತಿ ಅಂತ ಹೇಳ್ತಾ ಇಲ್ಲ. ಅರ್ಥ ಮಾಡ್ಕೊಳಕ್ಕಾಗದೇ ಇರೋಷ್ಟು ಚಿಕ್ಕ ಹುಡುಗ ನೀನಲ್ಲ. ನಿಹಾರಿಕಾ ಜೊತೆ ಕೆಟ್ಟ ಸಹವಾಸನ್ ಬಿಟ್ಟು ಸರಿಯಾಗಿರು. ನಡಿ ಹೋಗೋಣ. ನಾನು ಬರಲ್ಲ, ನೀನು ಹೋಗು. ಯಾಕಣ್ಣ? ಇವತ್ತು ನನಗೆ ಗೊತ್ತಿರೋರ ಮನೇಲಿದ್ದು ನಾಳೆ ಬರ್ತೀನಿ. ಯಾಕೆ? ಅತ್ತೆ ನನ್ನ ವಿಷಯದಲ್ಲಿ ತುಂಬ ಕೋಪದಲ್ಲಿದ್ದಾರೆ ಅಲ್ವಾ? ಕೋಪ ಕಡಿಮೆ ಆದಮೇಲೆ ಬರೋದು ಒಳ್ಳೆಯದು. ಅದಕ್ಕೆ
ನಾಳೆ ಬರ್ತೀನಿ. ಯಾರೋ ಬಂದು ಬಿಡಿಸಿದ್ರು ಅಂತ ಹೇಳ್ತೀನಿ. ಆಗ ನೀನು ಕೂಡ ಸೇಫೆ, ಸರಿನಾ? ತಪ್ಪನ್ ಮುಚ್ಚಾಕೋದಕ್ಕೆ ನೀನು ಮತ್ತೊಂದು ತಪ್ಪನ್ ಮಾಡ್ತಾ ಇದ್ಯಾ. ಈ ವಿಷಯ ಹೊರಗಡೆ ಬಂತು ಅಂದ್ರೆ ಅತ್ತೆ ನಿರ್ಧಾರ ಎಲ್ಲಿವರೆಗೂ ಹೋಗುತ್ತೋ ಊಹಿಸೋದಕ್ಕೂ ಆಗಲ್ಲ. ಏನ್ ನಡಿಬೇಕೋ ಅದೇ ನಡೆಯತ್ತೆ. ಈಗ ಹೋಗೋಣ ಬಾ. ಇವಾಗ ಮನೆಗೆ ಹೋದ್ರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಏನು ಹೇಳ್ತಾರೋ.